ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನಾನು ತುಂಬಾ ಬೆಳಗ್ಗೆ ಬೇಗನೆ ಎದ್ದಿದ್ದೆ. ಒಂದು 3:30ಗೆ ಎದ್ದಿದ್ದೆ. 3:30ಗೆ ಎದ್ದು ಸ್ವಲ್ಪ ವಿಡಿಯೋ ಎಡಿಟ್ ಎಲ್ಲ ಮಾಡಿಕೊಂಡು ಅದಾದ ನಂತರ ಒಂದು 3:45 ಹಂಗೆ ನನ್ನ ದಿನಚರಿಯನ್ನು ಶುರು ಮಾಡಿಕೊಂಡೆ. ಮೊದಲಿಗೆ ಸ್ವಲ್ಪ ಮುಖ ಎಲ್ಲ ತೊಳೆದು ತಣ್ಣೀರಲ್ಲೇ ತೊಳ್ಕೊಂಡು ಸ್ವಲ್ಪ ವೇಕಪ್ ಆಗಿ ನಂತರ ಒಂದು ಹೆಲ್ದಿ ಜ್ಯೂಸನ್ನು ಕುಡಿತಾ ಇದ್ದೀನಿ. ಇದು ಆಮ್ಲ ಜ್ಯೂಸ್. ಇದಕ್ಕೆ ಆಮ್ಲ, ಶುಂಠಿ, ಕರಿಬೇವು ಮತ್ತು ಸ್ವಲ್ಪ ಮೆಣಸು ಇಷ್ಟನ್ನು ಹಾಕಿ ಗ್ರೈಂಡ್ ಮಾಡಿ ಆ ರಸವನ್ನು ತೆಗೆದು ಈ ಥರ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ಅದನ್ನು ಬೆಳಗ್ಗೆನೇ ಒಂದು ಬಿಸಿ ಬಿಸಿ ನೀರಿಗೆ ಸ್ವಲ್ಪ ಕಲ್ಲು ಸಕ್ಕರೆಯನ್ನು ಸೇರಿಸ್ಕೊಂಡು ನಿಂಬೆಹಣ್ಣು ಕೂಡ ಆವಾಗಲೇ ಮೊದಲೇ ಬಳಸಿರ್ತೀನಿ. ಹಾಗಾಗಿ ನಿಂಬೆಹಣ್ಣು ಮತ್ತೆ ಹಾಕೋ ಅವಶ್ಯಕತೆ ಇಲ್ಲ. ಸೊ ಅದರ ವಿಡಿಯೋ ಕೂಡ ನನ್ನ ಇನ್ಸ್ಟಾಗ್ರಾಮಲ್ಲಿ ಇದೆ, ಹೇಗೆ ಮಾಡೋದು ಅಂತ. ಅದನ್ನು ಬೇಕಾದರೆ ನೀವು ಕೂಡ ಚೆಕ್ ಮಾಡಬಹುದು. ಸೊ ನೆಲ್ಲಿಕಾಯಿ ಜ್ಯೂಸು ಸ್ವಲ್ಪ ಜಾಸ್ತಿ ಒಗರಾಗಿರೋದ್ರಿಂದ ಹಾಗೆ ಕುಡಿಯೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಸ್ವಲ್ಪ ಕಲ್ಲು ಸಕ್ಕರೆಯನ್ನು ಸೇರಿಸ್ಕೊಂಡು ಕುಡಿಬೋದು, ಆರಾಮಾಗಿ ಕುಡಿಬೋದು. ಈ ಜ್ಯೂಸ್ ಕುಡಿಯೋದ್ರಿಂದ ನಮ್ಮ ಸ್ಕಿನ್ ಹೆಲ್ತ್ಗೆ ತುಂಬಾ ಬೆನಿಫಿಟ್ ಆಗುತ್ತೆ. ಸ್ಕಿನ್ ಆಗಿರ್ಬೋದು ಅಥವಾ ಹೇರ್ ಫಾಲ್ ಆಗ್ತಾ ಇರುತ್ತೆ. ಸೊ ನಮಗೆ ಒಂದು ಮಕ್ಕಳಾದ ಮೇಲೆ ಸ್ವಲ್ಪ ಏರ್ ಫಾಲ್ ಅನ್ನೋದು ಜಾಸ್ತಿನೇ ಆಗಿರುತ್ತೆ. ಸೊ ಇದನ್ನೆಲ್ಲ ನಾವು ಕಂಟ್ರೋಲ್ ಮಾಡಬೇಕು ಅಂದರೆ ಈ ಥರ ಕೆಲವೊಂದು ಹೆಲ್ದಿ ಡ್ರಿಂಕ್ಗಳನ್ನು ನಾವು ಕುಡಿಯೋದು ತುಂಬಾ ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಸೊ ಇನ್ನೊಂದು ಏನಂದರೆ ಇದೆಲ್ಲ ಜ್ಯೂಸ್ ಕುಡಿದ ತಕ್ಷಣ ಎಲ್ಲ ಸರಿ ಹೋಗುತ್ತಾ ಅನ್ನೋದು ಡೌಟ್ ಇರುತ್ತೆ. ಸೊ ಒಂದು 50% ನಮಗೆ ಇದರಿಂದ ಒಂದು ರಿಸಲ್ಟ್ನ ಕೊಟ್ಟರೆ, ಇನ್ನು ಒಂದು 50% ನಾವು ಹೇಗೆ ನಮ್ಮ ಲೈಫ್ ಸ್ಟೈಲ್ ಇರುತ್ತೆ, ನಮಗೆ ಏನು ಟೆನ್ಷನ್ಸ್ ಇರುತ್ತೆ ಅದು ಕೂಡ ಮ್ಯಾಟರ್ ಆಗುತ್ತೆ. ಲೈಫಲ್ಲಿ ಅಪ್ಸ್ ಆ್ಯಂಡ್ ಡೌನ್ ಇದ್ದೇ ಇರುತ್ತೆ. ಸೊ ಟೆನ್ಷನ್ಸ್ಗಳು ಇದ್ದಾಗ ಈ ರೀತಿ ಸ್ಕಿನ್ ಮೇಲೆ ಎಫೆಕ್ಟ್ ಆಗೋದು ಕೂಡ ಇದ್ದೇ ಇದೆ. ಸೊ ಅದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡಿ. ಅದಾದ ನಂತರ ಮನೆ ಕಸ ಗುಡಿಸಿ, ಮನೆ ಒರೆಸಿ, ಹಾಗೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ 4:45 ಆಗೇ ಹೋಯಿತು. ಈಗ ದೇವರಿಗೆ ಒಂದು ನೈವೇದ್ಯ ಕೂಡ ಮಾಡ್ಕೊಳ್ಳೋದಕ್ಕೆ 1 ಕಪ್ ಅಕ್ಕಿ, 1 ಕಪ್ಪು ಹೆಸರು ಬೇಳೆಯನ್ನು ಕ್ಲೀನಾಗಿ ತೊಳೆದುಬಿಟ್ಟು ಅದಕ್ಕೆ ಸ್ವಲ್ಪ ತುಪ್ಪ ಸೇರಿಸಿ ಒಂದು 5ರಿಂದ 6 ಕಪ್ ನೀರನ್ನು ಕೂಡ ಸೇರಿಸ್ಕೊಂಡು ಅದನ್ನು ಬೇಯೋಕೆ ಇಟ್ಕೊಂಡೆ. ಅದು ಬೇಯೋ ಅಷ್ಟರಲ್ಲಿ ಬೇರೆ ದೇವ್ರ ಪೂಜೆ ಎಲ್ಲ ಮಾಡ್ಕೊಬಿಡ್ಬಹುದು ಅಂತ ಮೊದಲೇ ಅದನ್ನು ಆ ಕೆಲಸ ಮಾಡಿಕೊಂಡೆ. ಈಗ ಮನೆ ಒಳಗಡೆ ಎಲ್ಲ ಪೂಜೆ ಎಲ್ಲ ರೆಡಿ ಮಾಡಿಕೊಂಡು ಹೊರಗಡೆ ಹೊಸ್ಲಿಗೆ ಅರಿಶಿನ ಕುಂಕುಮ, ರಂಗೋಲಿ ಇದೆಲ್ಲವನ್ನು ಹಾಕೊತಾ ಇದ್ದೀನಿ. ನಾನು ಇದು ತುಂಬಾ ಹಳೆಯ ವಿಡಿಯೋ, ಧನುರ್ಮಾಸ ಮಾಡಿದಂತಹ ಒಂದು ವಿಡಿಯೋ ಇತ್ತು. ಅದನ್ನು ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸಾರಿ, ಏನು ಅಂದ್ಕೊಬೇಡಿ. ಈಗ ಆ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಪೂಜೆ ಮಾಡುವಾಗ ಹೊಸ್ಲಿಗೆ ದೀಪನೂ ಹಚ್ಚಬೇಕು ಅಂತ ಹೇಳ್ತಾರೆ. ಹಾಗೆ ದೀಪನೂ ಹಚ್ಕೊಂಡು, ಹಾಗೆ ಇನ್ನೊಂದು ದೀಪ ತುಳಸಿ ಕಟ್ಟೆಗೂ ಕೂಡ ಇನ್ನೊಂದು ದೀಪನೂ ಕೂಡ ಹಚ್ಕೊಂಡೆ. ಅಲ್ಲಿ ಗಾಳಿ ತುಂಬಾ ಇತ್ತು, ಹಾಗಾಗಿ ಹೋಗ್ತಾ ಇತ್ತು. ಅಲ್ಲೇ ಹೋಗಿ ಹಚ್ಕೊಳ್ಳೋಣ ಅಂತ ಅಂದ್ಕೊಂಡು ಅದನ್ನು ಕೂಡ ತೊಗೊಂಡೋಗಿ ಅಲ್ಲಿ ಹಚ್ಕೊಂಡೆ. ಹಾಗೆ ಸ್ವಲ್ಪ ಸಾಂಬ್ರಾಣಿ ಮಾಡೋದಕ್ಕೆ ತೆಂಗಿನ ಚುಪ್ಪನ್ನ ಸುಟ್ಟಿದ್ದೆ ಅಲ್ವಾ, ಅದರಲ್ಲಿ ಇಷ್ಟು ಕೆಂಡ ಬಂದಿತ್ತು. ಅದರಲ್ಲಿ ಹೀಗೆ ಸಾಮಾನಿಗೆಲ್ಲ ಧೂಪವನ್ನು ಕೂಡ ಹಾಕ್ಕೊಂಡು ಹಾಗೆ ದೇವರ ಪ್ರಸಾದನೂ ಕೂಡ ರೆಡಿ ಮಾಡಿಕೊಂಡು, ಇವತ್ತು ತುಂಬಾ ಅರ್ಜೆಂಟಾಗಿ ಅದನ್ನು ಶೂಟ್ ಮಾಡೋಕ್ಕಾಗಲಿಲ್ಲ. ಹಾಗೆ ಸ್ವಲ್ಪ ಕ್ಲಿಪ್ಪನ್ನು ತೊಗೊಂಡಿದ್ದೀನಿ. ನಂತರ ಒಂದು ಸ್ವಲ್ಪ ಬೆಳಕಾಗೋಕ್ಕೂ ಮುಂಚೆ ಅರಳಿಕಟ್ಟೆ ಹತ್ರ ಹೋಗಿ ಅಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಬೇಕಾಗಿತ್ತಲ್ವ. ಸೊ ಹಾಗಾಗಿ ಬೇಗ ಬೇಗ ಹೋಗಿ ಅಲ್ಲೂ ಕೂಡ ಪೂಜೆ ಮುಗಿಸ್ಕೊಂಡು ನಂತರ ಅರಳಿಕಟ್ಟೆಯಿಂದ ಒಂದು 3 ಅಥವಾ 5 ದೇವಸ್ಥಾನಕ್ಕೆ ಹೋಗ್ತಾರೆ. ಇದು ಹಳ್ಳಿ ಆಗಿರೋದ್ರಿಂದ ಅಷ್ಟು ಬೇಗ ಯಾವುದೇ ದೇವಸ್ಥಾನ ಓಪನ್ ಆಗಿರೋದಿಲ್ಲ. ಹೊರಗಡೆಯಿಂದನೇ ಪೂಜೆ ಎಲ್ಲ ಮಾಡಿಕೊಂಡು ಮನೆಗೆ ವಾಪಸ್ ಬಂದ್ವಿ. ನಾವು ಮನೆಗೆ ವಾಪಸ್ ಬರೋ ಅಷ್ಟರಲ್ಲಿ ಆಲ್ರೆಡಿ 6:30 ಆಗೋಗಿತ್ತು. 3:30ಯಿಂದ 6:30 ಎಷ್ಟು ಬೇಗ ಹೋಯಿತು ಅಂತಲೇ ಗೊತ್ತಾಗ್ತಾ ಇಲ್ಲ, ಅಷ್ಟು ಬೇಗನೆ ಪಾಸ್ ಆಯಿತು. ಸೊ ಒಂಥರ ನಾನು ಇಷ್ಟು ಬೇಗ ಹೇಳೋದು ತುಂಬ ಕಮ್ಮಿ. ಇವತ್ತು ಎದ್ದಿದ್ದು ತುಂಬಾ ಚೆನ್ನಾಗಿ ಅನ್ನಿಸ್ತು, ಒಂದು ಒಳ್ಳೆ ಪಾಸಿಟಿವ್ ವೈಬ್ಸ್ ಅನ್ನಿಸ್ತು. ಸೊ ತುಂಬಾ ಚಳಿ ಇತ್ತಲ್ವಾ, ಒಂದು ಒಳ್ಳೆ ಕಾಫಿ ಕುಡಿಯಬೇಕು ಅಂತ ಅನ್ನಿಸ್ತಾ ಇತ್ತು. ಇವಾಗ ಫಿಲ್ಟರ್ ಕಾಫಿ ಮಾಡ್ಕೋತಾ ಇದ್ದೀನಿ. ಅದು ಕೂಡ ತುಂಬಾ ಈಸಿ. ಈ ಥರ ಫಿಲ್ಟರ್ ಇದ್ದರೆ ಒಂದೆರಡು ಸ್ಪೂನಷ್ಟು ಕಾಫಿ ಪೌಡರ್ನ ಹಾಕಿ ಅದರ ನಂತರ ಈ ರೀತಿ ನಾನು ತೋರಿಸಿದ್ನಲ್ಲ ಆ ಥರ ಮಾಡಿಕೊಂಡ್ರೆ ಒಂದು 5ರಿಂದ 10 ನಿಮಿಷ ಬಿಟ್ಟರೆ ಈ ಥರ ಫಿಲ್ಟರ್ ಎಲ್ಲ ಸ್ಟೋರ್ ಆಗಿರುತ್ತೆ. ನಿಮಗೆ ಸ್ವಲ್ಪ ಸ್ಟ್ರಾಂಗ್ ಆಗಬೇಕು ಅಂತ ಅಂದರೆ ಸ್ವಲ್ಪ ಜಾಸ್ತಿ ಡಿಕಾಕ್ಷನ್ನ ಹಾಕೊಬೇಕಾಗುತ್ತೆ. ನಾನು ಸಕ್ಕರೆ ಸ್ವಲ್ಪ ಯೂಸ್ ಮಾಡಿದ್ದೀನಿ.
ಹೀಗೆ ಹಾಲನ್ನು ಕೂಡ ಸೇರಿಸ್ಕೊಂಡು ಒಳ್ಳೆ ಈ ಹೋಟೆಲಲ್ಲಿ ಸಿಗುತ್ತಲ್ಲ ಅದೇ ಥರ ಇರುತ್ತೆ, ಸಖತ್ತಾಗಿರುತ್ತೆ. ಸ್ವಲ್ಪ ಗಟ್ಟಿ ಹಾಲಿರಬೇಕು, ಹಾಲು ಕಾಯಿಸುವಾಗ ನೀರು ಹಾಕ್ಕೊಬಾರ್ದು. ಆ ಥರ ಮಾಡಿದ್ರೆ ಹೋಟೆಲಲ್ಲಿ ಸಿಗೋ ಥರನೇ ಇರುತ್ತೆ, ಅಷ್ಟು ಪರ್ಫೆಕ್ಟಾಗಿರುತ್ತೆ. ನನಗಂತೂ ಸಖತ್ ಇಷ್ಟ. ನಾನು ಫಿಲ್ಟರ್ ಕಾಫಿ ನಾನು ಯಾವಾಗಲೂ ಕುಡಿತೀನಿ. ಟೀ ಸ್ವಲ್ಪ ಕಡಿಮೆ, ನಾನು ಕಾಫಿನೇ ಜಾಸ್ತಿ ಕುಡಿಯೋದು. ಸೊ ತಿಂಡಿಗೂ ಕೂಡ ನೀರು ದೋಸೆ ಥರ ಮಾಡ್ಕೋತಾ ಇದ್ದೆ. ಹಾಗೆ ಇದು ಕೆಂಪು ಚಟ್ನಿ ಮಾಡ್ಕೋತಾ ಇದ್ದೀನಿ. ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಹಾಗೆ ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ಅದನ್ನು ಹಾಕಿ ರುಬ್ಕೊಂಡು ಈ ಥರ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಹಾಗೆ ಕಾಯಿ ಚಟ್ನಿ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ತೆಂಗಿನಕಾಯಿ, ಹಾಗೆ ಹುಣಸೆಹಣ್ಣು, ಹಾಗೆ ಕಡಲೆಪಪ್ಪು, ಒಂದೆರಡು ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಡು ಸಿಂಪಲ್ಲಾಗಿ ಒಂದು ಚಟ್ನಿಯನ್ನು ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಒಂದು ಸಿಂಪಲ್ಲಾಗಿ ಒಂದು ಒಗ್ಗರಣೆ ಕೂಡ ಮಾಡ್ಕೊಂಡಿದ್ದೀನಿ. ಈ ದೋಸೆನೂ ಅಷ್ಟೇ, ರಾತ್ರಿ ಅಕ್ಕಿಯನ್ನು ನೆನೆ ಹಾಕಿ ಬೆಳಗ್ಗೆ ರುಬ್ಬಿಟ್ಟು ಒಂದು 15 ನಿಮಿಷ ಬಿಟ್ಟು ಮಾಡಿಕೊಂಡ್ರೆ ತುಂಬಾ ಸಾಫ್ಟಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ. ಈ ಥರ ಒಂದೊಂದು ಸತಿ ನಾನು ಈ ಥರ ದೋಸೆ ಕೂಡ ಮಾಡ್ಕೊತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದಕ್ಕೆ ನನಗೆ ಸ್ವಲ್ಪ ರೆಡ್ ಚಟ್ನಿ ಹಾಕ್ಕೊಂಡು ತಿನ್ನೋಕ್ಕೆ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ರೆಡ್ ಚಟ್ನಿ ಕೂಡ ಮೇಲೆ ಅಲ್ಲೇ ಸವರ್ಕೊಂಡು ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡಿಕೊಂಡು ತಿಂತಾಯಿದ್ದೀನಿ. ಸೊ ಇಲ್ಲ ಅಂದರೆ ಹಾಗೆ ಕೂಡ ಆಪೋಸಿಟ್ ಮಡ್ಚಾಕಿ ಬೇಯಿಸೋ ಅವಶ್ಯಕತೆ ಏನೂ ಇರೋದಿಲ್ಲ. ಇದು ಕೂಡ ತುಂಬಾ ಸಿಂಪಲ್ಲಾಗಿರುವಂಥ ಒಂದು ಬ್ರೇಕ್ಫಾಸ್ಟ್ ಕೂಡ ಮಾಡಿಕೊಂಡು ಮಕ್ಳಿಗೂ ಕೂಡ ತಿಂಡಿ ಎಲ್ಲ ಕೊಟ್ಟು ನಾನು ಕೂಡ ತಿಂಡಿಯನ್ನು ತಿಂದ್ಕೊಂಡೆ. ತಿಂಡಿ ತಿಂದ್ಕೊಂಡು ಮಗುನ ಸ್ಕೂಲ್ಗೆಲ್ಲ ಬಿಟ್ಟು ನಂತರ ಅಡುಗೆ ಮನೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು, ತಿಂಡಿ ಮಾಡಿದ್ನಲ್ಲ ಅದೆಲ್ಲ ಗಲೀಜಾಗಿತ್ತು, ಅದೆಲ್ಲ ಪಾತ್ರೆ ಎಲ್ಲ ತೊಳ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ನಂತರ ಮಧ್ಯಾಹ್ನದ ಊಟನ ರೆಡಿ ಮಾಡ್ಕೋತಾ ಇದ್ದೀನಿ. ಇವತ್ತು ಸಿಂಪಲ್ಲಾಗಿ ತರಕಾರಿ ಎಲ್ಲ ಬಳಸ್ಕೊಂಡು ಬೇಳೆ ತರಕಾರಿ ಸಾಂಬಾರನ್ನು ಮಾಡ್ಕೋತಾ ಇದ್ದೀನಿ. ಮನೆಯಲ್ಲಿ ಒಂದೊಂದು ತರಕಾರಿಗಳು ಉಳಿದಿರುತ್ತಲ್ವ, ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಸಾಂಬಾರನ್ನು ಮಾಡ್ತಾಯಿದ್ದೀನಿ. ಮೊದಲಿಗೆ ಬೇಳೆಯನ್ನು ಬೇಯಿಸ್ಕೊಳ್ಳೋದಕ್ಕೆ ಬೇಳೆ, ಸ್ವಲ್ಪ ಒಂದು ಚಿಕ್ಕ ಈರುಳ್ಳಿ, ಒಂದೆರಡು ಬೆಳ್ಳುಳ್ಳಿ, ಒಂದೆರಡು ಟೊಮೊಟೊವನ್ನು ಹಾಕಿ ಸ್ವಲ್ಪ ಎಣ್ಣೆಯನ್ನು ಕೂಡ ಸೇರಿಸ್ಕೊಂಡು ಬೇಯಕ್ಕಿಟ್ಕೊಂಡೆ. ಈಗ ಈ ಕಡೆ ಅನ್ನಕ್ಕೂ ಕೂಡ ಇಟ್ಕೊತಾ ಇದ್ದೀನಿ. ಈ ಅಕ್ಕಿ ಬೆಳೆದಿರೋ ಅಕ್ಕಿ ಆಗಿರೋದ್ರಿಂದ ತಪ್ಪಲೆಯಲ್ಲೇ ಮಾಡಿಕೊಂಡ್ರೆ ಸ್ವಲ್ಪ ಉದ್ರುದ್ರಾಗಿ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಆ ನೀರು ಕೂಡ ನಾನು ಬಿಸಾಕೋದಿಲ್ಲ, ಆ ನೀರನ್ನೆಲ್ಲ ಹಾಗೆ ಇಟ್ಕೊಂಡು ನಂತರ ಗಿಡಕ್ಕೆ ಹಾಕ್ತೀನಿ. ನನಗೆ ಅನ್ನಕ್ಕೂ ಕೂಡ ಇಟ್ಕೊಂಡು ಅಕ್ಕಿ ತೊಳೆದಿರೋ ನೀರನ್ನ ಗಿಡಕ್ಕೆಲ್ಲ ಹಾಕ್ಕೊಂಡೆ. ಅನ್ನನೂ ಒಂದು ಕಡೆ ಇಟ್ಕೊಂಡೆ. ಈಗ ಯಾವ್ಯಾವ ತರಕಾರಿ ಇತ್ತು ಅದರಲ್ಲಿ ಒಂದೊಂದು ತರಕಾರಿ ಎಲ್ಲವನ್ನು ಮಿಕ್ಸಲ್ಲಿ ಎಲ್ಲ ತರಕಾರಿಗಳನ್ನೆಲ್ಲ ಕಟ್ ಮಾಡಿಕೊಂಡು ನಂತರ ಅಷ್ಟರಲ್ಲಿ ಬೇಳೆ ಕೂಡ ಬೆಂದಿತ್ತು. ಅನ್ನ ಕೂಡ ನೋಡಿ ಎಷ್ಟು ಚೆನ್ನಾಗಿ ನೊರೆ ಬಂದಿದೆ ಅಂತ. ಈ ನೊರೆಯಲ್ಲಿ ಸ್ವಲ್ಪ ಪ್ರಮಾಣವನ್ನು ಬಸಿದು ನಂತರ ಲೋ ಫ್ಲೇಮಲ್ಲಿ ಪ್ಲೇಟ್ ಕ್ಲೋಸ್ ಮಾಡಿ ಇಟ್ಟರೆ ನೀಟಾಗಿ ಅನ್ನ ರೆಡಿ ಆಗುತ್ತೆ. ಈಗ ಸಾಂಬಾರಿಗೆ ಒಗ್ಗರಣೆಯನ್ನು ಹಾಕೋತಾ ಇದ್ದೀನಿ. ಒಂದು ದಪ್ಪ ತಳ ಇರುವಂಥ ಸ್ಟೀಲ್ ಪಾತ್ರೆಗೆ ಸ್ವಲ್ಪ ಎಣ್ಣೆ, ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ, ಈರುಳ್ಳಿ, ಒಣಮೆಣ್ಸಿನ್ಕಾಯಿ ಹಾಗೆ ಟೊಮೊಟೊ ಇದೆಲ್ಲವನ್ನು ಹಾಕ್ಕೊಂಡು ತರಕಾರಿಗಳನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಕೂಡ ಸೇರಿಸ್ಕೊಂಡು ಅಲ್ಲೇ ಫ್ರೈ ಮಾಡ್ಕೊಬೇಕು. ಇದೆಲ್ಲ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಖಾರ ಪುಡಿ, ಧನಿಯಾ ಪುಡಿ ಅದನ್ನು ಕೂಡ ಸೇರಿಸ್ಕೊಬೇಕು. ಅದಾದಮೇಲೆ ಈಗ ಬೇಯಿಸಿದೆಯಲ್ಲ ಬೇಳೆಕಟ್ಟು, ಅದನ್ನು ಕೂಡ ಕ್ಲೀನಾಗಿ ಮಸದ್ಬಿಟ್ಟು ಈ ಸಾಂಬಾರಿಗೆ ಸೇರಿಸ್ಕೊಬೇಕು. ನಾನು ಈ ಥರ ಮಾಡ್ಕೋತೀನಿ. ಒಂದೊಂದು ಸತಿ ಡೈರೆಕ್ಟಾಗಿ ಕುಕ್ಕರಲ್ಲೇ ಕೂಡ ಮಾಡ್ಕೋತೀನಿ. ಈ ಥರನೂ ಕೂಡ ಒಂದೊಂದು ಸತಿ ಮಾಡ್ಕೋತೀನಿ. ಈ ಥರ ಮಾಡುವಾಗ ತಪ್ಪಲೆಯಲ್ಲೇ ತರಕಾರಿಗಳೆಲ್ಲ ಬೇಯಬೇಕಾಗುತ್ತೆ. ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತೆ ಅಷ್ಟೇ, ಆದರೂ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ತರಕಾರಿ ಸಾಂಬಾರಿಗೆ ಒಂದು ಸೈಡ್ಸ್ ಇಲ್ಲ ಅಂದರೆ ಹೇಗೆ ಹಪ್ಪಳವನ್ನು ಕೂಡ ಮಾಡ್ಕೋತಾ ಇದ್ದೀನಿ. ಹಪ್ಪಳನೂ ಅಷ್ಟೇ ಜಾಸ್ತಿ ಎಣ್ಣೆ ಬಳಸ್ದಲೇ ಈ ಥರ ಒಂದು ಚಿಕ್ಕ ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಥರ ಹಪ್ಪಳವನ್ನೆಲ್ಲ ಹಾಕ್ಕೊತಾ ಇದ್ದೀನಿ. ಸೊ ಒಂದು ಬೇಸಿಕ್ಕಾಗಿ ತರಕಾರಿ ಸಾಂಬಾರು, ಅನ್ನ, ಉಪ್ಪಿನಕಾಯಿ, ಒಂದು ಹಪ್ಪಳ ಇದಿಷ್ಟಿದ್ರೆ ಸಕ್ಕತ್ತಾಗಿರುತ್ತೆ ಊಟ. ಸೊ ಹಾಗಾಗಿ ನೋಡಿ ಅನ್ನನೂ ಕೂಡ ಎಷ್ಟು ಉದುರುದ್ರಾಗಿ ಬಂದಿದೆ. ನಾವು ಅಂಗಡಿಯಲ್ಲಿ ತೊಗೋತೀವಲ್ಲ ಆ ರೈಸ್ಗಿಂತ ಈ ಥರ ಬೆಳೆದಿರೋ ರೈಸನ್ನು ಉಪಯೋಗಿಸೋದ್ರಿಂದ ಆರೋಗ್ಯಕ್ಕೆ ಬೆನಿಫಿಟ್ಸ್ ತುಂಬಾ ಇದೆ ಅಂತ ಹೇಳ್ಬೋದು. ನೀವು ಕೂಡ ಬಳಸಿ. ತುಂಬಾ ಅನ್ನ ಕೂಡ ರುಚಿಯಾಗಿರುತ್ತೆ. ಹಾಗೆ
ಲೋಕಲಲ್ಲಿ ಬೆಳೆದಿರುವಂಥ ಅಕ್ಕಿಯನ್ನು ತಗೊಳ್ಳೋದ್ರಿಂದ ರೈತರಿಗೂ ಕೂಡ ನಾವು ಒಂದು ಹೆಲ್ಪ್ ಮಾಡ್ದಂಗೆ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ನಿಮಗೆಲ್ಲ ಹೇಗೆ ಅನಿಸುತ್ತೆ ಹೇಳಿ. ಈ ಥರ ಸಿಂಪಲ್ಲಾಗಿ ನನ್ನ ಊಟ ಎಲ್ಲ ಮುಗಿಸ್ಕೊಂಡು ನನ್ನ ಮಗ 3 ಗಂಟೆಗೆ ಸ್ಕೂಲ್ ಬಿಡ್ತಾರೆ. ನಾನೇ ಹೋಗಿ ಪಿಕಪ್ ಮಾಡ್ಕೊಂಡು ಬರಬೇಕು. ನಾನೇ ಹೋಗಿ ಪಿಕಪ್ ಎಲ್ಲ ಮಾಡಿಕೊಂಡು ಮಗನ ವಾಪಸ್ ಕರ್ಕೊಂಡು ಬಂದೆ. ನೋಡಿ ಇಷ್ಟೆಲ್ಲ ಕೆಲಸಗಳಿರುತ್ತೆ ಅಂತ. ಬೆಳಗ್ಗೆಯಿಂದ ಸಂಜೆ ತನಕ ಒಂದಲ್ಲ ಒಂದು ಕೆಲಸ ಇದ್ದೇ ಇರುತ್ತೆ. ಹಾಗೆ ಮನೆಗೆಲ್ಲ ವಾಪಸ್ ಬಂದು ನಂತರ ಪುದೀನ ಸೊಪ್ಪು ತಂದಿರ್ತೀವಲ್ವ, ಅದರಲ್ಲಿ ಒಂದು ಸ್ವಲ್ಪ ಸ್ಟ್ರಾಂಗಾಗಿರುವಂತಹ ಗಡ್ಡೆಗಳೆಲ್ಲ ಇದ್ದವು, ಅಂದರೆ ಬೇರುಗಳೆಲ್ಲ. ಅದನ್ನು ಒಂದು ಪಾಟ್ಗೆ ಹಾಕಿ ಈ ಥರ ರೆಡಿ ಮಾಡ್ತಾಯಿದ್ದೀನಿ. ನೋಡೋಣ ಗಿಡ ಬರುತ್ತಾ ಏನು ಅಂತ. ನಾನೊಂದು 2 ಗಿಡವನ್ನು ಹಾಕಿದ್ದೀನಿ. ಒಂದು 5-6 ಗಿಡಗಳನ್ನ ಈ ಥರ ಹಾಕಿದ್ದೀನಿ. ಒಂದು ಲೈಕ್ ಮಾಡಿ, ಅದರಲ್ಲಿ ಒಂದು 2 ಕಡೆ ಬಂದಿದೆ ಗಿಡಗಳು, ಇನ್ನೊಂದು 2 ಕಡೆ ಹೋಗಿದೆ. ನೋಡೋಣ ಇದೇ ಬರುತ್ತೆ ಮಾಡಿ. ನನ್ನ ವಿಡಿಯೋಗಳು ನಿಮಗೆ ಮೊದಲು ಬರುತ್ತೆ. ಸಂಜೆ ಹಾಗೆ ಹೋಯಿತು. ಥ್ಯಾಂಕ್ ಯು ಸೊ ನೋಡಿ ಮಚ್. ಎಷ್ಟು ಚೆನ್ನಾಗಿ